ಚಿಂತಾಮಣಿ ನಗರದ ಸಿವಿಲ್ ಬಸ್ ನಿಲ್ದಾಣದ ಬಳಿ ಚಾಕು ತೋರಿಸಿ ಜೀವ ಬೆದರಿಕೆ ಹಾಕಿ ಹಣ ಸುಲಿಗೆ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಚಿಂತಾಮಣಿ ನಗರದ ಸಿವಿಲ್ ಬಸ್ ನಿಲ್ದಾಣದ ಬಳಿ ನಿಂತಿದ್ದ ಯುವಕನೊಬ್ಬನನ್ನ ಬಲವಂತವಾಗಿ ದ್ವಿಚಕ್ರ ವಾಹನದಲ್ಲಿ ಅಪಹರಿಸಿಕೊಂಡು ಹೋಗಿ ಚಾಕು ತೋರಿಸಿ ಜೀವ ಬೆದರಿಕೆ ಹಾಕಿ ಹಣ ಸುಲಿಗೆ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇವಾಗ 5,000 ನೀನು ಹಾಕ್ಸಿಲ್ಲ ಅಂದ್ರೆ ಸಾಯಿಸಾಕ್ಬಿಡ್ತೀವಿ. ಇಲ್ಲೇ ತಲೆ ಎತ್ಕೊಂಡು ಹೊರಟೋಗ್ತೀವಿ ಪೊಲೀಸ್ ಸ್ಟೇಷನ್ಗೆ. ಇಲ್ಲ ಅಂದರೆ 5,000 ಹಾಕ್ಸ್ಬೇಕಿದ್ರೆ ಇಲ್ಲೇ ಬಿಟ್ಬಿಟ್ಟು ಹೊರಟೋಗ್ತೀನಿ ಅಂದ್ರೆ ನನ್ನ ಮೊಬೈಲ್ ಇಲ್ಲೇ ಕಿತ್ಕೊಂಡ್ಬಿಟ್ಟಿದ್ರು. ಸ್ಪಾಟಲ್ಲಕ್ಕೆ ಇಲ್ಲೇ ಕಿತ್ಕೊಂಡ್ಬಿಟ್ರು ಮೊಬೈಲ್ ನನ್ನ ಹತ್ರ ಹಚ್ಕೊಂಡು ಕಾಲ್ ಮಾಡೋಕ್ಕೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗೋಣ. ಯಾಕೆ ನಿನ್ನ ತಮ್ಮಗೆ ಹಿಂಗೆ ನಾನು ಮಾಡಿದ್ದೀನಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಹೋಗೋಣ. ನಾನೇ ಮಾಡಿದರೆ ನಾನೇ ಅರೆಸ್ಟ್ ಆಗ್ತೀನಲ್ಲ. ಯಾಕೆ ನೀವು ಸುಮ್ಮನೆ ಮಾತಾಡ್ತಾರ? ನೀವು ಯಾರೋ ನಾನು ಇಲ್ಲಿವರೆಗೂ ನೋಡಿಲ್ಲ ನಿಮ್ಮನ್ನು. ನಾನು ಚಿಂತಾಮಣಿ ಹೊಸದಾಗ 1 ತಿಂಗಳಿಂದನೇ ಬರ್ತಾ ಇರೋದು. ನಾನು ಡೈಲಿ ಟ್ರಾವೆಲ್ ಮಾಡ್ತಾ ಇದ್ದಿರೋದು. ಫಸ್ಟ್ ನಾನು ಬೆಂಗಳೂರಾಗ ಕೆಲಸ ಮಾಡ್ತಾಯಿದ್ದೆ. ಇವಾಗ ಸರ್ಜಾಪುರದ ಹತ್ರ ಕೆಲಸ ಮಾಡ್ತಾ ಇರೋದು ನಾನು. ಬೆಂಗಳೂರು ಹತ್ರ ಕೆಲಸ ಮಾಡ್ತಾ ಇರೋದು. ಇಲ್ಲಿ ಬಂದೆ. ಯಾಕೆ ನೀವು ಹಿಂಗೆ ಮಾತಾಡ್ತಾ ಇರೋ ಅಂದಕ್ಕೆ ಅಲ್ಲಿಗೆ ಮಾತಾಡ್ತೇನೆ ನಾನು. ಇಟ್ಟಿಗೆ ಫ್ಯಾಕ್ಟ್ರಿಗ ಹೊಡೆದು ಮೂಗೆಲ್ಲ ಹೊಡೆದು ಇಲ್ಲೆಲ್ಲ ಒದ್ದು ಕಾಲಾಗ ಇಟ್ಟಿಗೆಗಳು ತಗೊಂಡು ಹಾಕಿದ್ರು, ತಪ್ಪಿಸ್ಕೊಂಡೆ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮದ ನಿವಾಸಿ ಖಾಸಗಿ ಕಂಪನಿ ಉದ್ಯೋಗಿಯಾದ ಹೇಮಂತ್ ಕುಮಾರ್ ಎಂಬುವರೇ ಈ ಕೃತ್ಯಕ್ಕೆ ಒಳಗಾದ ದುರ್ದೈವಿ. ಈ ಸಂಬಂಧ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೇ 14ರಂದು ಮಧ್ಯಾಹ್ನ ಸುಮಾರು 1:30 ವೇಳೆಗೆ ಹೇಮಂತ್ ಕುಮಾರ್ ಚಿಂತಾಮಣಿಯ ಸಿವಿಲ್ ಬಸ್ ನಿಲ್ದಾಣದ ಬಳಿ ಇರುವ ಗುರುಭವನದ ಮುಂಭಾಗ ರಸ್ತೆಯಲ್ಲಿ ನಿಂತಿದ್ರು. ಈ ವೇಳೆ ಬೈಕ್ನಲ್ಲಿ ಬಂದ ಇಬ್ಬರು ಅಪರಿಚಿತ ವ್ಯಕ್ತಿಗಳು, ನೀನು ನಮ್ಮ ತಮ್ಮನಿಗೆ ಚಾಕುವಿನಿಂದ ಇರಿದು 24,000 ರೂಪಾಯಿ ಕಿತ್ತುಕೊಂಡಿದ್ದೀಯಾ, ನಿನ್ನ ಫೋಟೋ ನಮ್ಮ ಬಳಿ ಇದೆ ಎಂದು ಸುಳ್ಳು ಆರೋಪ ಹೊರಿಸಿದ್ದಾರೆ. ಹೇಮಂತ್ ಅವರು ನನಗೆ ನೀವ್ಯಾರೂ ಗೊತ್ತಿಲ್ಲ ಎಂದಾಗ ಆರೋಪಿಗಳು ಚಾಕು ಹೊರತೆಗೆದು ಹೊಟ್ಟೆಗೆ ಇಟ್ಟು ಕೊಲೆ ಮಾಡುವುದಾಗಿ ಹೆದರಿಸಿ ಬಲವಂತವಾಗಿ ತಮ್ಮ ದ್ವಿಚಕ್ರ ವಾಹನದಲ್ಲಿ ಕೂರಿಸಿಕೊಂಡು ಅಪಹರಿಸಿದ್ದಾರೆ. ಎಲ್ಲ ಟೋಟಲ್ ಆದೇನ ಹೊಡೆದಿದ್ದಂತ ನಾನು ಒಬ್ಬನ ಅವನು ಇವಾಗ ಇಟ್ಕೊಂಡಿರೋನು, ಅವನ ಹೆಸರು ಬನ್ನಿ ಅಂತ, ಅವನೇ ನನ್ನನ್ನು ಹೊಡೆದಿದ್ದು. ಬಾಟ್ಲು ತಗೊಂಡಾಗ ತಲೆ ಮೇಲೆ ಬಂದ ಕುಡಿದ್ಬಿಟ್ಟು ನಾನು ಬೇಡ ಅನ್ನ ನಾನು ಹೊಡಿಬೇರೆ, ಏನು ಹೊಡಿತಾ ಇದ್ದೀನಿ, ನಾನು ಇಲ್ಲಿವರೆಗೂ ಇಂಥ ಕೇಸೇ ನೋಡಿಲ್ಲ, ಯಾವತ್ತೇ ಇಂಥ ನಾನು ಕೇಸಾಗಿ ಇಟ್ಕೊಂಡಿಲ್ಲ, ನೀವು ಯಾಕೆ ಹಿಂಗೆ ಮಾಡ್ತಾಯಿದ್ರಿ, ನಿಮ್ಮ ತಮ್ಮ ನೋಡ್ತೀಯ, ನನ್ನ ತಮ್ಮನ್ನೆಲ್ಲ ಹೊಡೆದಿರೋದಂದರೆ ತಮ್ಮನೇ ಇಲ್ಲ ಇನ್ನೊಬ್ಬನಿಲ್ಲ ಎಂಥ ಕೆಟ್ಟ ಮಾಡಿಗಳೆಲ್ಲ ಬೈದ ಅಮ್ಮ ಅಕ್ಕ ಮೇಲೆಲ್ಲ ಮಾತಾಡ್ತಾನೆ. ಮತ್ತು 5,000 ನನ್ನ ತಮ್ಮ ಫೋನ್ಪೇ ಹಾಕಿದ ತಕ್ಷಣ ಮತ್ತೆ ಬಂದು ಬಾರ್ಗೆ ನಮ್ಮ ಮೊಬೈಲ್ ಎತ್ಕೊಂಡಿರ್ತಾನಲ್ಲ, ಬಾರ್ಗೆ ಬಂದು ಕಾಸು ಇಸ್ಕೊಂಡು ಹೋಗಿ ಮತ್ತೆ ನಮ್ಮ ಹತ್ರ ಬಂದು ಬಾರವ್ರ ಅಕೌಂಟಿಗೆ ಹಾಕ್ಸಿರ್ತಾರೆ. ಬಾರವ್ರ ಫೋನ್ಪೇ ಹೆಂಗೆ ಇತ್ತು ಅವನ ಹತ್ರ, ಅವ್ರ ರಿಲೇಷನ್ ಅವ್ರಿಗೇನೋ ಕಾಂಟ್ಯಾಕ್ಟ್ ಇದ್ರೇನೆಲ್ಲ ಇರುತ್ತೆ ಸರ್, ನೀವು ಹೇಳಿ. ಹೆಂಗೆ ಏನೋ ಗೊತ್ತಿಲ್ಲ, ಅವ್ರವ್ರು ನಮಗೇನೋ ಗೊತ್ತಿಲ್ಲ, ಅವ್ರ ಅಕೌಂಟ್ಗೆ ಹಾಕ್ಸಿದ್ರು. ಅವರು ನಿನ್ನೆ ಸ್ಟೇಷನ್ ಹತ್ರ ಬಂದಿದ್ರು. ಮತ್ತೆ ಹೋಗ್ಬಿಟ್ಟು ಅಮೌಂಟ್ ತೊಗೊಂಬಂದ್ಬಿಟ್ಟು ಜಾಬಾಗಿ ಇಟ್ಕೊಂಡಿದ್ನು. ತೊಗೊಂಬಂದು ಆಮೇಲೆ ಮೊಬೈಲ್ ಬಂದುಬಿಟ್ಟು ಮಚ್ಚ ಹತ್ರ ಮಗ ಅಂದರು. ಮಚ್ಚ ಎತ್ತಿದ್ ನಾವು ಮಚ್ಚ ಎದ್ದ ತಕ್ಷಣ ಮೊಬೈಲ್ ನಂದು ಬಿಸಾಕ್ಬಿಟ್ಟು ಚೂರಿ ಹತ್ತು ಕಡೆ ಬಿಸಾಕ್ಬಿಟ್ಟು ಈಗ ಗಾಡಿ ಸ್ಟಾರ್ಟ್ ಮಾಡೋಕೆ ಹೋದ್ರೆ ಗಾಡಿ ಸ್ಟಾರ್ಟ್ ಆಗಿಲ್ಲ. ಗಾಡಿ ಸ್ಟಾರ್ಟ್ ಆಗಿದ ತಕ್ಷಣ ಈ ರೈಲ್ವೆ ಟ್ರ್ಯಾಕ್ ಅದು ಐತಲ್ಲ ಅದ್ರ ಮೇಲೆ ಹತ್ತು ಓಡೋದ್ರು. ನಾನು ಮೊಬೈಲ್ ಎತ್ಕೊಂಬರೋಷ್ಟು ಅಲ್ಲಿ ಯಾರೂ ಇಲ್ಲ. 4.25 ಕಿಲೋಮೀಟರ್ ನಡ್ಕೊಂಬಂದು ಮೊನ್ನೆ ಪೊಲೀಸ್ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಇದು ನಡೆದಿರೋದು. ಈಗ ಅವರು ಹೆಂಗೆ ಅಂದ ಸರ್, ಬಾರ್ಗೆ ಬಂದು ಕ್ಯಾಶ್ ಇಸ್ಕೊಂಡಿರ್ತಾನೆ. ಅಲ್ಲಿ CC ಕ್ಯಾಮ್ರಾದಾಗ ಸಿಕ್ಕಿದ್ದಾರೆ. ಅಲ್ಲಿ ಚೇಲೂರು ರೋಡ್ ಆಗೈತೆ ಸರ್, ಬಾರ್ ಹೆಸರು ಗೊತ್ತಿಲ್ಲ. ಅವ್ರ ಹೆಸರು ವಿಜಯ್ ಕುಮಾರ್ KS ಅಂತೆ. ಆ ಬಾರ್ ಅವ್ರಿಗೆ ಫೋನ್ಪೇ ನಂಬರ್ ಹೋಲ್ಡರ್ ನೇಮು ವಿಜಯ್ ಕುಮಾರ್ KS. ಯಾವ ಸರ್ ಮೊನ್ನೆ 2 ಗಂಟೆ ಮಧ್ಯಾಹ್ನ 2 ಗಂಟೆಗ ಬಲಿಪಶು ಹೇಮಂತನನ್ನ ಚೇಳೂರು ರಸ್ತೆಯ ರೈಲ್ವೆ ಗೇಟ್ ದಾಟಿದ ಬಳಿಕ ಇರುವ ಒಂದು ನಿರ್ಜನ ಪ್ರದೇಶದ ಇಟ್ಟಿಗೆ ಫ್ಯಾಕ್ಟರಿ ಒಳಗೆ ಕರೆದೊಯ್ಯಲಾಗಿದೆ. ಅಲ್ಲಿ ಮೊದಲೇ ಹೊಂಚು ಹಾಕಿ ಕುಳಿತಿದ್ದ ಮತ್ತಿಬ್ಬರು ಸೇರಿದಂತೆ ಒಟ್ಟು 6 ಜನ ದುಷ್ಕರ್ಮಿಗಳು ಸೇರಿಕೊಂಡು ಹೇಮಂತ್ ಅವರ ಕತ್ತಿನ ಮೇಲೆ ಮಚ್ಚು ಇಟ್ಟು 5,000 ರೂಪಾಯಿ ನೀಡುವಂತೆ ಪೀಡಿಸಿದ್ದಾರೆ. ಹಣ ಇಲ್ಲವೆಂದಾಗ ಕೈಗಳಿಂದ ಮತ್ತು ಕಾಲಿನಿಂದ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ದುಷ್ಕರ್ಮಿಗಳ ಮಚ್ಚು ಹಾಗೂ ಚಾಕುವಿನ ಬೆದರಿಕೆಗೆ ಹೆದರಿದ ಹೇಮಂತ್ ತಕ್ಷಣವೇ ತಮ್ಮನಾದ ನಂದಕುಮಾರ್ DM ಅವರಿಗೆ ಕರೆ ಮಾಡಿದ್ದಾರೆ. ಆರೋಪಿಗಳು ನೀಡಿದ ಮೊಬೈಲ್ ಸಂಖ್ಯೆಗೆ ತಮ್ಮನ ಮುಖಾಂತರ 5,000 ರೂಪಾಯಿಗಳನ್ನು ಫೋನ್ಪೇ ಮಾಡಿಸಿದ್ದಾರೆ. ಹಣ ವರ್ಗಾವಣೆಯಾದ ಬಳಿಕ ಹೇಮಂತ್ ಅವರ ಮೊಬೈಲ್ ಫೋನ್ ಅನ್ನು ದೂರಕ್ಕೆ ಎಸೆದ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಂತ ನಗರ ಠಾಣೆ ಪೊಲೀಸರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದ ಚಿಂತಾಮಣಿ ನಗರದ ಹೊರವಲಯದ ಕರಿಯಪಲ್ಲಿ ಮೂಲದ 22 ವರ್ಷದ ಬನ್ನಿ, ಮತ್ತೊಬ್ಬ ಚಿಂತಾಮಣಿ ನಗರದ 21 ವರ್ಷದ ವಿಶ್ವನಾಥ್ ಈ ಇಬ್ಬರನ್ನ ಬಂಧಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಬಂಧಿತರು ಈ ಹಿಂದೆ ಕೂಡ ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆಂದು ಮಾಹಿತಿ ಗೊತ್ತಾಗಿದೆ.